ಅವ್ರು ಹೀಗೆ ಕೊಡ್ತಾರೆ. ಇವರಿಬ್ಬರಲ್ಲಿ ಯಾರು ಖರೆ ಯಾರು ಸುಳ್ಳ ಅಂತ. ಮಕ್ಕಳು ವಿಜೇಂದ್ರ ಹೇಳ್ತಾ ಇದ್ದಾರೆ, ಅವ ಪೇಮೆಂಟ್ ಇಲ್ಲ, ಹೆಡಪ್ ಆಗ್ಯದ, ಪಾಪ ತೊಂದರೆ ಅದ, ಅಡ್ಡಿಲ್ಲ, ಒಳ್ಳೆ ಕಾಳಜಿ. ಆದರೆ ಅದೇ ನೌಕರರ ಸಂಘದ ಅಧ್ಯಕ್ಷ ಹೇಳ್ತಾ ಇದ್ದಾರೆ, ಇಲ್ಲ ಒಂದು ಸ್ವಲ್ಪ ಏನೋ ಹಿಂದೆ ಆಗಿರ್ಬೋದು ಅಂತೇಳಿ. ಇವರಿಬ್ಬರಲ್ಲಿ ಯಾರು ನಮ್ಮದು ಸೆಲೆಕ್ಷನ್ನು ವಿಜೇಂದ್ರ ಅವರನ್ನು. ಆಮೇಲೆ ವಿಜೇಂದ್ರ ಅವ್ರನ್ನ ಕೇಳ್ಕೊಬೇಕಾಗಿದ್ದಿಷ್ಟ, ವಿರೋಧಕ್ಕಾಗಿ ವಿರೋಧ ಮಾಡಿದ್ರೆ ಅದು ವಿರೋಧ ಬಂದು ಬೆಲೆ ಇಲ್ಲದಂಥ ಹೇಳಿಕೆ ಆಗ್ತದೆ. ಈಗ ನೋಡಿರಿ, ಸೆಲೆಕ್ಷನ್ ಅವ್ರು ಹೇಳಿದ ತಕ್ಷಣ ವಿಜೇಂದ್ರ ಅವ್ರ ಹೇಳಿಕೆ ಏನಾಗಿ ಬಿಡಿದಪ್ಪ ಇದು. ಹಾಗೆ ಹೇಳ್ಬೋದು, ಬೇಕಾದ ಜನ ಇಲ್ಲ, ಸರ್ಕಾರ ಹೇಳ್ಯಾರ, ಸರ್ಕಾರ ಕೊಟ್ಟಿದ್ದಾರೆ, ಹಾಗೆ ಹೀಗೆ ಏನು ಹೇಳ್ಬೋದು. ವಿಜೇಂದ್ರ ಅವರು ಬುದ್ಧಿವಂತರಿದ್ದಾರೆ. ಇದೊಂದು ರಾಜಕೀಯ ಅಂದ್ರೆ ಏನಪ್ಪ, ಬುದ್ಧಿವಂತರ ಲಗಾಟೆ ಕೇಂದ್ರ. ಜನರ ಕಲ್ಯಾಣ ಮಾಡ್ತೀವಿ ಅಂತೇಳಿ ತಮ್ಮ ಕಲ್ಯಾಣ ಮಾಡ್ಕೊಳ್ಳುವಂಥ ಒಂದು ಇತ್ತೀಚಿನ ದಿನಗಳಲ್ಲೇ ಒಂದು ಏನಪ್ಪ ಅಂದ್ರೆ ಹೋರಾಟಗಳಂತ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಜನರನ್ನು ಉದ್ಧಾರ ಮಾಡ್ಬೇಕಂತಲ್ಲ, ತಮ್ಮ ಉದ್ಧಾರ ಅದರಿಂದ ತಾವು ಎಷ್ಟೊಂದು ಕಾಳಜಿ ಇದ್ದೀವಪ್ಪ ಜನಪರನ್ನು ತೋರಿಸಿಕೊಳ್ಳುವಾಗ ಎಲ್ಲ ಮಾಡ್ತಾ ಇರ್ತಾರೇನೋ ಅಂತೇಳಿ. ಅದಕ್ಕಾಗಿ ನಮ್ಮ ವಿಜೇಂದ್ರ ಅವರ ಮಾತನ್ನು ಎಷ್ಟು ಸೀರಿಯಸ್ ಆಗಿ ತೆಗೆದುಕೋಬೇಕು ಅಂತ. ಯಾಕಂದ್ರೆ ದೂರ ಬಂದಿಲ್ಲ ವೇತನ ಪಡೆಯುವವರಿಂದ ಅಂತ, ನಮ್ಮ ವೇತನ ಸರಿ ಇದಪ್ಪ ಅಂತ ಹೇಳಿದ್ರ ಅರ್ಥ ಅಂತೇಳಿ ಸೆಲೆಕ್ಷನ್ ಅವರು ಹೇಳಿದ್ರೆ, ಇವರು ಅದಕ್ಕೆ ವಿರುದ್ಧವಾಗಿ ಹೇಳ್ತಾ ಇದ್ದಾರೆ. ಇರಲಿ, ಪ್ರಜಾಪ್ರಭುತ್ವದಲ್ಲಿ ಇರಬೇಕಾಗಿದ್ದು ಸರ್ಕಾರ ಎಚ್ಚರ ಇರ್ತದೆ. ಯಾಕಂದ್ರೆ ವಿರೋಧಿಸಿದಾಗ ಸಹಜವಾಗಿ ಅವ್ರಿಗೂ ಎಚ್ಚರ ಇರ್ತಾರೆ.